ತಾಲೂಕಿನ ದಾಸರಪುರ ಗ್ರಾಮದ ನಿವಾಸಿ ಮುತ್ತುರಾಜ್ನ ಕೊಲೆ 10 ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಅನ್ಯಾಯ ಆಗಿರುವ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು. ಆರೋಪಿಗಳಿಗೆ ತನಿಖೆ ಮಾಡಿ ತಕ್ಕ ಶಿಕ್ಷೆಯಾಗಬೇಕೆಂದು ಶಿವಮೊಗ್ಗ ಜಿಲ್ಲೆಯ ನಿಟ್ಟೂರು ಮಠದ ಸ್ವಾಮೀಜಿ ರೇಣುಕಾನಂದ ಅವರು ತಿಳಿಸಿದರು. ಅವರು ದಾಸನಪುರ ಗ್ರಾಮಕ್ಕೆ ಈಡಿಗರ ಸಂಘದ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಅಧ್ಯಕ್ಷ ಪೋತ್ರಾಜ್ ಹಾಗೂ ಸಂಗಡಿಗರು ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ 1 ಲಕ್ಷ ರು ಚೆಕ್ ನೀಡಿ ಮಾತನಾಡಿದರು. ಈ ಭಾಗದಲ್ಲಿ ಭಯದ ವಾತಾವರಣ ಇದ್ದು ಆರಕ್ಷಕ ಠಾಣೆ ನಿರ್ಮಾಣವಾಗಬೇಕು. ಸರ್ಕಾರ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಜೊತೆಗೆ ಪರಿಹಾರ ನೀಡಿ ಕುಟುಂಬಸ್ಥರಿಗೆ ಒಂದು ಉದ್ಯೋಗ ನೀಡಬೇಕು. ನಾವು ಈ ಕುಟುಂಬದ ಬೆಂಬಲಕ್ಕೆ ನಮ್ಮ ಮಠ ಹಾಗೂ ಸಮುದಾಯ ಇರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಈಡಿಗರ ಸಂಘದ ಅಧ್ಯಕ್ಷ ಪೋತ್ರಾಜ್, ತಾಲೂಕು ಈಡಿಗರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಸೇರಿದಂತೆ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಆರೋಪಿಗಳು ಯಾರೇ ಇರಲಿ, ತನಿಖೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನೋದು ನಮ್ಮ ಇಡೀ ಭಕ್ತ ಸಮೂಹ, ನಮ್ಮ ಆರೇಡಿಗ ಸಂಘದ ಒಂದು ಕಳಕಳಿಯ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಮಾಡಿಕೊಳ್ಳಿಕ್ಕೆ ನಾವು ಇಷ್ಟಪಡ್ತೇವೆ. ಇದರ ಜೊತೆಗೆ ಸರ್ಕಾರ ಈ ಭಾಗದಲ್ಲಿ ಇಂಥ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಒಂದಷ್ಟು ತ್ವರಿತವಾಗಿ ಈ ಭಾಗದಲ್ಲಿ ಒಂದು ಆರಕ್ಷಕ ಠಾಣೆಯನ್ನು ಒಂದು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಎಲ್ಲ ಭಕ್ತರ ಒಂದು ಆಗ್ರಹ ಆಗಿದೆ. ಹಾಗಾಗಿ ಈ ವಿಷಯವನ್ನು ನಮ್ಮ ಸರ್ಕಾರ ಮತ್ತು ನಮ್ಮ ಸಚಿವರಾದಂತಹ ಪರಮೇಶ್ವರ್ ಅವರು ಗಂಭೀರವಾಗಿ ತಗೊಂಡು ಇಲ್ಲೊಂದು ಆರಕ್ಷಕ ಠಾಣೆಯನ್ನು ರತ್ನಪುರಿ ಕಾಲೋನಿಯನ್ನು ನಿರ್ಮಾಣ ಮಾಡಬೇಕು ಅಂತ ಎಲ್ಲರ ಒಂದು ಒತ್ತಡ ಇದೆ. ಜೊತೆಗೆ ಇವತ್ತೇನು ಅನ್ಯಾಯಕ್ಕೆ ಒಳಗಡೆ ಆಗಿ ಒಂದು ಯುವಕ ಮಗ ಇನ್ನು ಮನೆಯ ಜವಾಬ್ದಾರಿನ ಮುಂದೆ ಹೊರುವಂಥ ಒಂದು ಹಿನ್ನೆಲೆಯಲ್ಲಿ ಓದ್ತಾ ಇರುವಂಥ ಯುವಕನ ಒಂದು ಕೊಲೆಯಾಗಿರೋದ್ರಿಂದ ಆ ಒಂದು ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವುದರ ಜೊತೆಗೆ ಒಂದಿಷ್ಟು ಪರಿಹಾರವನ್ನು, ಕನಿಷ್ಠ ಪಕ್ಷ ಒಂದು 50 ಲಕ್ಷ ಪರಿಹಾರವನ್ನು ಸರ್ಕಾರ ಕೊಡಬೇಕು ಮತ್ತು ಈ ಕುಟುಂಬಕ್ಕೆ ಒಂದು ಸರ್ಕಾರದ ಒಂದು ಉದ್ಯೋಗವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳೋದ್ರ ಜೊತೆಗೆ ಇವತ್ತು ನಾವು ಈ ಕುಟುಂಬದ ಜೊತೆಗೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ಶ್ರೀ ನಾರಾಯಣಗುರು ಮಹಾಸಂಸ್ಥಾನ ನಿಟ್ಟೂರು, ನಮ್ಮ ಇಡೀ ಸಮಾಜ ಅವ್ರಿಗೆ ನಾವು ಬೆಂಬಲವಾಗಿ ನಿಲ್ತೀವಿ, ಕೈಲಾದಂಥ ಸಹಕಾರವನ್ನು ಕೊಡ್ತೀವಿ. ಅವರು ಎದೆಗುಂದೋದು ಬೇಡ. ಆದರೆ ಮುಂದೆ ಇಂಥ ಒಂದು ಭಯದ ವಾತಾವರಣದಲ್ಲಿ ಬದುಕ್ತಾ ಇರುವಂಥ ನಮ್ಮ ಭಕ್ತಾದಿಗಳಿಗೆ ಪೊಲೀಸ್ ಇಲಾಖೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕು. ಯಾರೇ ಆರೋಪಿಗಳಾಗಿರಲಿ, ಪುಂಡ್ರಾಗಿರಲಿ, ಅವ್ರಿಗೆ ಸೂಕ್ತ ಶಿಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಎಲ್ಲ ಭಕ್ತಾದಿಗಳ ಒತ್ತಡ ಇದು ಸಹಜವಾಗಿ ಬರ್ತಾ ಇರೋದ್ರಿಂದ ಇದು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಬೃಹತ್ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಪೊಲೀಸ್ ಇಲಾಖೆಯವರು ತಕ್ಷಣ ಸ್ಪಂದಿಸಿ ಈ ಭಾಗಕ್ಕೆ ಒಂದು ಆರಕ್ಷಕ ಠಾಣೆಯನ್ನು ಮಾಡಿಕೊಡೋದ್ರ ಜೊತೆಗೆ ಈ ಭಾಗದಲ್ಲಿ ಒಂದು ಶಾಂತಿ ನೆಲೆಸುವಂತೆ ನೋಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಮನವಿ ಮಾಡಿಕೊಳ್ತಾ ಈ ವಿಷಯವನ್ನು ತಾವು ಎಲ್ಲ ಸರ್ಕಾರ